ತಾಯಿಯನ್ನು ಹೊರಹಾಕಿದ ಮಗ. ಒಂದು ಸುಂದರ ಹಳ್ಳಿಯಲ್ಲಿ ರಮೇಶ್ ಎಂಬ ಯುವಕ ತನ್ನ ವೃದ್ಧ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ರಮೇಶ್ ಚಿಕ್ಕವನಿದ್ದಾಗ ಅವನ ತಂದೆ ತೀರಿಕೊಂಡಿದ್ದರು. ಆಗಿನಿಂದ ಅವನ ತಾಯಿ ತುಂಬಾ ಕಷ್ಟಪಟ್ಟು ಅವನನ್ನು ಬೆಳೆಸಿದಳು. ಹಗಲು ರಾತ್ರಿ ದುಡಿದು ತನ್ನ ಆಸೆಗಳನ್ನು ಬಿಟ್ಟು ಮಗನ ಭವಿಷ್ಯಕ್ಕಾಗಿ ಬದುಕಿದಳು. ಕಾಲ ಕಳೆದಂತೆ ರಮೇಶ್ ದೊಡ್ಡವನಾಗಿ ಶ್ರೀಮಂತ ವ್ಯಾಪಾರಿಯಾದ. ಸ್ವಲ್ಪ ಸಮಯದ ನಂತರ ರಮೇಶ್ ಮದುವೆಯಾದ. ಆದರೆ ಅವನ ಹೆಂಡತಿಗೆ ವೃದ್ಧ ತಾಯಿ ಇಷ್ಟವಾಗಲಿಲ್ಲ. ಪ್ರತಿದಿನ ಅವಳು ತಾಯಿಯನ್ನು ಅವಮಾನಿಸುತ್ತಿದ್ದಳು. ತಾಯಿ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಳು. ಒಂದು ದಿನ ಸೊಸೆ ಕೋಪದಿಂದ ಈ ಮನೆ ಬಿಟ್ಟು ಹೋಗಿ ಎಂದು ಕೂಗಿದಳು. ದುಃಖದ ಸಂಗತಿ ಏನೆಂದರೆ ರಮೇಶ್ ಕೂಡ ತನ್ನ ತಾಯಿಯ ಪರವಾಗಿ ಒಂದು ಮಾತನ್ನೂ ಆಡಲಿಲ್ಲ. ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಡನೆ ತಾಯಿ ಮನೆ ಬಿಟ್ಟು ಹೊರಟಳು. ಆ ರಾತ್ರಿ ಮಳೆಯಲ್ಲೇ ದೇವಸ್ಥಾನದ ಬಳಿ ಕುಳಿತು ದೇವರನ್ನು ಪ್ರಾರ್ಥಿಸಿದಳು. ಕೆಲವು ತಿಂಗಳುಗಳ ನಂತರ ರಮೇಶ್ನ ವ್ಯಾಪಾರ ಸಂಪೂರ್ಣ ನಷ್ಟವಾಯಿತು. ಅವನ ಹಣ, ಮನೆ, ಆಸ್ತಿ ಎಲ್ಲವೂ ಕಳೆದು ಹೋಯಿತು. ಸ್ನೇಹಿತರು ಕೂಡ ಅವನನ್ನು ಬಿಟ್ಟು ಹೋದರು. ಹಸಿವಿನಿಂದ ಬಳಲುತ್ತಿದ್ದ ರಮೇಶ್ ಒಂದು ದಿನ ರಸ್ತೆಯಲ್ಲಿ ಭಿಕ್ಷೆ ಬೇಡಲು ಆರಂಭಿಸಿದ. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಒಬ್ಬ ವೃದ್ಧ ಮಹಿಳೆ ಅವನನ್ನು ಗಮನಿಸಿದಳು. ಅವಳು ಬೇರೆ ಯಾರೂ ಅಲ್ಲ, ಅವನ ತಾಯಿಯೇ ಆಗಿದ್ದಳು. ತಾಯಿ ತನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋದಳು. ಅವನಿಗೆ ಪ್ರೀತಿಯಿಂದ ಊಟ ಕೊಟ್ಟಳು. ಆಗ ರಮೇಶ್ ತನ್ನ ತಪ್ಪನ್ನು ಅರಿತುಕೊಂಡ. ತಾಯಿಯ ಕಾಲಿಗೆ ಬಿದ್ದು ಅಳುತ್ತಾ ಕ್ಷಮೆ ಕೇಳಿದ. ತಾಯಿ ನಗುತ್ತಾ, ಮಗನೇ, ತಾಯಿಯ ಹೃದಯದಲ್ಲಿ ಕೋಪ ಇರುವುದಿಲ್ಲ, ಯಾವಾಗಲೂ ಪ್ರೀತಿಯೇ ಇರುತ್ತದೆ ಎಂದು ಹೇಳಿದಳು. ಆ ದಿನದಿಂದ ರಮೇಶ್ ತನ್ನ ತಾಯಿಯನ್ನು ಗೌರವದಿಂದ ನೋಡಿಕೊಂಡ. ಎಲ್ಲರೂ ಸಂತೋಷದಿಂದ ಜೀವನ ನಡೆಸಿದರು. ನೀತಿ: ತಾಯಿಯ ಪ್ರೀತಿಗಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ.